ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದ ಮೂಲಕ ಎಐಸಿಸಿಗೆ ಒಂದು ಸ್ಪಷ್ಟ ಎಚ್ಚರಿಕೆಯನ್ನ ಇಂಡೈರೆಕ್ಟ್ ಆಗಿ ಕೊಟ್ಟಿರೋದು ಸ್ಪಷ್ಟವಾಗ್ತಾ ಇದೆ. ಮತ್ತೊಂದು ಕಡೆ JP ನಡ್ಡಾ ಅವ್ರಿಗೂ ಕೂಡ ಮತ್ತೊಂದು ಅದರಲ್ಲಿ ಅಭಿನಂದನೆಯನ್ನ ಸಲ್ಲಿಸುವಂತ ರೀತಿಯಲ್ಲಿ ಆ ಒಂದು ಪತ್ರವನ್ನ ಬರೆದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಶಾಮನೂರು ಶಿವಶಂಕರಪ್ಪ ಅವರು ಬರೆದಿರುವಂತಹ ಪತ್ರ ಈಗ ಹೊಸ ಬಾಂಬ್ ಅನ್ನು ಸಿಡಿಸ್ತಾ ಇದೆ. ರಾಜ್ಯಸಭೆ ಲೋಕಸಭೆ ಟಿಕೆಟ್ ವಿಚಾರವಾಗಿ ಪತ್ರವನ್ನ ಬರೆದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, JP ನಡ್ಡಾಗೆ ಶಾಮನೂರು ಶಿವಶಂಕರಪ್ಪ ಅವರು ಪತ್ರವನ್ನ ಬರೆದಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಪತ್ರ ಇದರಲ್ಲಿ AICC ಅಧ್ಯಕ್ಷರಿಗೆ ಪತ್ರದಲ್ಲಿ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರದಲ್ಲಿ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ಕಾಂಗ್ರೆಸ್ನಿಂದ ವೀರಶೈವ ಲಿಂಗಾಯತರ ಕಡೆಗಣನೆ, ಬಿಜೆಪಿ ವೀರಶೈವ ಲಿಂಗಾಯತರಿಗೆ ಪ್ರಾಮುಖ್ಯತೆಯನ್ನು ನೀಡಿದೆ. ಪತ್ರದ ಮೂಲಕ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದಂತಹ ಶಾಮನೂರು ಶಿವಶಂಕರಪ್ಪ ಅವರು ಜಾತಿ ಜನಗಣತಿ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಮತ್ತೊಂದು ಪತ್ರವನ್ನ ಬರೆದಿದ್ದು ಇಲ್ಲಿ ಬಿಜೆಪಿಯಲ್ಲಿ ಲಿಂಗಾಯತರಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ, ಕಾಂಗ್ರೆಸ್ನಿಂದ ವೀರಶೈವ ಲಿಂಗಾಯತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಶಾಮನೂರು ಶಿವಶಂಕರಪ್ಪ ಅವರ ಪತ್ರ ಈಗ ಹೊಸ ಬಾಂಬ್ ಸಿಡಿಸುತ್ತೆ. ಈಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಬಸವರಾಜ್, ಮಾಹಿತಿ ಕೊಡ್ಬೋದಾ? ಆಗಿದೆ ನೋಡಿ, ಈಗ ಸೆಷನ್ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ. ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಹೂಡೋದಕ್ಕೆ ಆಡಳಿತಾರೂಢ ಪಕ್ಷ ಸಿದ್ದರಾಮಯ್ಯ ಸರ್ಕಾರ ಸನ್ನದ್ಧವಾಗಿ ನಿಂತಿದೆ. ಆದರೆ ಈ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪತ್ರ ಕುತೂಹಲಕಾರಿ, ಜೊತೆಗೆ ಹೊಸ ಬಾಂಬ್ ಅನ್ನು ಸಿಡಿಸಿರುವಂಥದ್ದು. ನೋಡಿ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಿಂಗಾಯತ ಮತಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿದ್ದಿತ್ತು. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಲಿಂಗಾಯತ ಶಾಸಕರು ಕೂಡ ಹೆಚ್ಚಾಗಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಈಗ ಶಾಮನೂರು ಶಿವಶಂಕರಪ್ಪ ಅವರ ಈ ಪತ್ರ, ಅದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ವೀರಶೈವ ಲಿಂಗಾಯತರನ್ನ ಕಡೆಗಣಿಸಲಾಗ್ತಾ ಇದೆಯಂತೆ, ಬಿಜೆಪಿಯಲ್ಲಿ ಅವರಿಗೆ ಪ್ರಾಮುಖ್ಯತೆಯನ್ನ ಕೊಡಲಾಗ್ತಾ ಇದೆ ಅನ್ನುವ ವಿಚಾರವನ್ನ ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಮೂಲಕ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರದಲ್ಲಿ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದರೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರದಲ್ಲಿ ಅಭಿನಂದನೆ ಸಲ್ಲಿಸಲಾಗಿದೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಬಸವರಾಜ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಸವರಾಜ್, ಈಗ ಈ ಪತ್ರ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಆಗಿದಂತೆ ಕಂಡು ಬರ್ತಾ ಇದೆ, ಮಾಹಿತಿ ಕೊಡ್ಬೋದಾ ಬಸವರಾಜ್? ಶಾಮನೂರು ಶಿವಶಂಕರಪ್ಪನವರು ಇತ್ತೀಚಿನ ದಿನಗಳಲ್ಲಿ ತಮ್ಮದೇ ಪಕ್ಷ, ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ ನಿಜ, ಹಾಗಂತ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಇದ್ದಾರೆ ಮತ್ತು ಶಾಸಕರಿದ್ದಾರೆ. ಆದರೆ ತಮ್ಮದೇ ಪಕ್ಷದ ಒಂದಷ್ಟು ನಡೆ ಬಗ್ಗೆ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನು ಮತ್ತೆ ಗೆಲ್ಲಿಸಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಮಗೆ ಅವರು ಬರೆದಿರುವಂಥ ಪತ್ರ ಲಭ್ಯ ಆಗಿದೆ. ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ, ನಮ್ಮ PCI ಟೀಮ್ಗೂ ಕೂಡ ಹೇಳೋದಕ್ಕೆ ಬಯಸ್ತೀನಿ. ಆ ಪತ್ರವನ್ನು ತೋರಿಸೋದಕ್ಕೆ ಈಗ ನನ್ನ ಮೊಬೈಲ್ಗೆ ಆ ಒಂದು ಪತ್ರ ಸಿಕ್ಕಿರುವಂಥದ್ದು. ಆಲ್ ಇಂಡಿಯಾ ವೀರಶೈವ ನೋಡಿ, ಶಾಮನೂರು ಶಿವಶಂಕರಪ್ಪನವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಪತ್ರ ಬರೆದಿದ್ದಾರೆ. ಅಟ್ ಸೇಮ್ ಟೈಮ್ JP ನಡ್ಡಾ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ರಾಜ್ಯಸಭೆಗೆ ಮೂರು ಸ್ಥಾನವನ್ನ ಆಯ್ಕೆ ಮಾಡೋದಕ್ಕೆ 138 ಶಾಸಕರಿರುವಂಥ ಕಾಂಗ್ರೆಸ್ಗೆ ಅವಕಾಶ ಇದೆ. ವೀರಶೈವ ಲಿಂಗಾಯತರನ್ನ ಇದರಲ್ಲಿ ಪರಿಗಣಿಸಬೇಕು ಅನ್ನೋದು ಬಹಳ ಪ್ರಮುಖವಾದಂಥ ಅವರ ಒಂದು ನಿಲುವಾಗಿದೆ ಅಥವಾ ಪ್ರಮುಖ ಅಂಶ ಆಗಿದೆ. ಅದರ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು ವೀರಶೈವ ಲಿಂಗಾಯತ. ಈ ಸಮುದಾಯದಲ್ಲಿ ಅತಿ ಹೆಚ್ಚು ಜನರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋದು ಶಾಮನೂರು ಶಿವಶಂಕರಪ್ಪ ಅವರ
ಆ ಪತ್ರದ ಸಾರಾಂಶ ಆಗಿದೆ. ಅದರ ಜೊತೆಗೆ ಜೆ ಪಿ ನಡ್ಡಾ ಅವರಿಗೂ ಕೂಡ ಪತ್ರವನ್ನ ಬರೆದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯವನ್ನು ಪರಿಗಣಿಸಬೇಕು ಅನ್ನೋ ರೀತಿಯಲ್ಲಿ ಸಮುದಾಯದ ಬಗೆಗಿನ ತಮ್ಮ ಒಂದು ಪ್ರೇಮ ಅನ್ನೋದಕ್ಕಿಂತಲೂ ಕೂಡ ನಮ್ಮ ದೊಡ್ಡ ಸಮುದಾಯ ನಮಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ. ಶಾಮನೂರು ಶಿವಶಂಕರಪ್ಪನವರು ಪತ್ರವನ್ನು ಬರೆದಿರೋದು. ಈಗ ಕಾಂಗ್ರೆಸ್ ಮತ್ತು BJP ಒಂದು ಟಗ್ ಆಫ್ ವಾರ್ ಫೈಟ್ ಇದೆ ರಾಜ್ಯದಲ್ಲಿ. ಶಾಮನೂರು ಶಿವಶಂಕರಪ್ಪನವರು BJP ರಾಷ್ಟ್ರ ನಾಯಕನಿಗೆ ಪತ್ರ ಬರೆದಿದ್ದು ಚರ್ಚೆಗೆ ಕಾರಣ ಆಗಿದೆ. ಆ ಪತ್ರವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ರಂಜಿತ್ ನೋಡಿ, ಆ ಪತ್ರದಲ್ಲಿ ಬಹಳ ಪ್ರಮುಖವಾದಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಆಪರ್ಚುನಿಟಿ ಕೊಟ್ಟಿದೆ BJP ವೀರಶೈವ ಲಿಂಗಾಯತ ಅಭ್ಯರ್ಥಿಗೆ, ಕ್ಯಾಂಡಿಡೇಟ್ಗೆ ಇನ್ ರಾಜ್ಯಸಭಾ ಮತ್ತು ಅಪ್ಕಮಿಂಗ್ ಲೋಕಸಭಾ ಎಲೆಕ್ಷನ್ ಅಲ್ಲಿ. ಸೊ ನೋಡಿ, ಆಲ್ ದ ಔಟ್ಸೆಟ್ ವಿ ಕಂಗ್ರ್ಯಾಚುಲೇಟ್ ದ ಲೀಡರ್ಶಿಪ್ ಆಫ್ ಭಾರತೀಯ ಜನತಾ ಪಾರ್ಟಿ ಫಾರ್ ಗಿವಿಂಗ್ ಅನ್ ಅಪರ್ಚುನಿಟಿ ಟು ಯೂತ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ ಶ್ರೀ BY ವಿಜೇಂದ್ರ ಆಸ್ ದ ಸ್ಟೇಟ್ ಪ್ರೆಸಿಡೆಂಟ್ ಆಫ್ BJP ಕರ್ನಾಟಕ. ನೋಡಿ, BY ವಿಜೇಂದ್ರ ಅವ್ರಿಗೆ ನಮ್ಮ ಸಮುದಾಯದ ನಾಯಕರು ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿರೋದು BJP ಅಂದರೆ BJPಯಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದೆ ಅಂತೇಳಿ ಮೊದಲ ಸಾಲಿನಲ್ಲೇ, ಮೊದಲ ಪ್ಯಾರಾದಲ್ಲೇ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ದ BJP ಹ್ಯಾಸ್ ಗಿವನ್ ಇಂಪಾರ್ಟೆನ್ಸ್ ಟು ವೀರಶೈವ ಲಿಂಗಾಯತ್ ಲೀಡರ್ಸ್ ಲೈಕ್ ಲೇಟ್ ಶ್ರೀ BB ಶಿವಪ್ಪ, BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ and so on. These leaders of our community played role organizing and strengthening the BJP in the state of Karnataka. At the juncture the elections are Rajya Sabha is declared. We hereby urge to give prominence to our community in Rajya Sabha elections. Furthermore, we also demand, ನೋಡಿ ಇಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಡುತ್ತೆ ಈ ಪತ್ರ. ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಪತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರೆ. ಯಾಕೆಂದರೆ ಕಾಂಗ್ರೆಸ್ನ ಹಿರಿಯ ನಾಯಕ ಅದು ಆಲ್ ಇಂಡಿಯಾ ವೀರಶೈವ ಮಹಾಸಭಾ ಅನ್ನುವ ಲೆಟರ್ನಲ್ಲಿ ಬರೆದಿರುವಂಥದ್ದು. ಅದು JP ನಡ್ಡಾ ಅವರಿಗೆ ಬರೆದಿರುವಂಥ ಈ ಪತ್ರ ನಮಗೇನು ಲಭ್ಯವಾಗಿದೆಯಲ್ಲ, ಇದು JP ನಡ್ಡಾ ನೋಡಿ, ಟು ಶ್ರೀ JP ನಡ್ಡಾಜಿ ಹಾನರಬಲ್ ಪ್ರೆಸಿಡೆಂಟ್ ಭಾರತೀಯ ಜನತಾ ಪಾರ್ಟಿ, ನೋಡಿ ಅವರಿಗೆ ಬರೆದಿರುವಂಥ ಪತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರೆ. ಇದೆಲ್ಲೋ ಒಂದು ಕಡೆ ಲಿಂಗಾಯತ ಮತಗಳು BJPಯಿಂದ ದೂರ ಸರಿತಾ ಇದೆ ಅನ್ನುವ ಚರ್ಚೆಗಳಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಚರ್ಚೆಗಳಾಗಿತ್ತು. ಇದು ದೊಡ್ಡ ಪೆಟ್ಟು ಕೂಡ ಬಿದ್ದಿತ್ತು. ಯಾಕೆ ಅಂತಂದರೆ ನೋಡಿ, ಯಡಿಯೂರಪ್ಪ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸಿದ್ದು ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ನಮ್ಮ ಸಮುದಾಯದ ನಾಯಕರನ್ನು ಇಳಿಸಿಬಿಟ್ಟಿದ್ರಲ್ಲ ಅಂತ ಹೇಳಿ ಅದೆಲ್ಲೋ ಒಂದು ಕಡೆ ಒಳಪೆಟ್ಟು ಕೊಟ್ಟಿತ್ತು. ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.